ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಚಟ್ನಿ ಬೇಡ, ಪಲ್ಯ ಬೇಡ, ಬ್ರೇಕ್ಫಾಸ್ಟ್, ಕಿಡ್ಸ್, ಲಂಚ್ ಬಾಕ್ಸ್ ರೆಸಿಪಿ ಮಾಡಲಿಕ್ಕೆ ಗ್ಯಾಸ್ ಹಚ್ಚಿ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ ಎಣ್ಣೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಧನಿಯಾ, ಚಕ್ಕ, ಲವಂಗ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡೆ. ಒಂದು ಈರುಳ್ಳಿಯನ್ನು ಹಾಕೊಂಡು ಹಸಿ ವಾಸನೆಯವರು ಫ್ರೈ ಮಾಡಿಕೊಂಡು ತಟ್ಟೆಗೆ ತಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಅದೇ ಎಣ್ಣೆಯಲ್ಲಿ 100 ಗ್ರಾಮ್ ಚಿರೋಟಿ ಹಾಕೊಂಡು ಫ್ರೈ ಮಾಡಿಕೊಂಡೆ. 200 ಗ್ರಾಮ್ ಗೋಧಿ ಹಿಟ್ಟು ಹಾಕೊಂಡು ಘಮ ವಾಸನೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ಬಂದೆ. ಗ್ರೈಂಡ್ ಮಾಡುವ ಮಸಾಲೆನ ತಟ್ಟೆಗೆ ಹಾಕೊಂಡು ರುಚಿಗನುಸಾರ ಉಪ್ಪು, ಹಿಟ್ಟನ್ನು ಹಾಕೊಂಡು, ಎಣ್ಣೆ ಹಾಕೊಂಡು, ಹಾಲು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನೀರನ್ನು ಹಾಕೊಂಡು ಗಟ್ಟಿಗೆ ಕಲಿಸ್ಕೊಂಡು ಎಣ್ಣೆ ಸವರಿ ಮುಚ್ಚಿಟ್ಟೆ. 5 ನಿಮಿಷ ನಂತರ ಉಳ್ಳೆ ಮಾಡಿಕೊಂಡೆ. 1 ಉಳ್ಳೆ ತಗೊಂಡು ಮುಚ್ಚಿಟ್ಟೆ. ಪೂರಿ ಗಾತ್ರದಲ್ಲಿ ತಿಕ್ಕೊಂಡೆ. ಬೆಣ್ಣೆ ಹಚ್ಚಿ 4 ಫೋಲ್ಡಿಂಗ್ ಮಾಡಿಕೊಂಡೆ. ಮೇಲೆ ಕೆಳಗೆ ಹಿಟ್ಟನ್ನು ಹಾಕಿ ತೆಳ್ಳಗೆ ಒತ್ಕೊಂಡೆ. ಬಿಸಿ ಇರುವ ಹಂಚಿನಲ್ಲಿ ಹಾಕಿ 2 ಕಡೆಗೆ ಬೆಣ್ಣೆನ ಸವರಿ ಹೊಂಬಣ್ಣ ಬರೋರು ಫ್ರೈ ಮಾಡಿಕೊಂಡೆ. ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ. ಟ್ರೈ ಮಾಡಿ.